ರುದ್ರಸ್ವಾಮಿ ಅಥವಾ ವೀರಭದ್ರ ಸ್ವಾಮಿ ದೇವಸ್ಥಾನದ ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ನಡ್ಕೊಂಡು ಬರ್ತಾ ಇದೆ. ಈ ವರ್ಷದ ವಿಶೇಷವಾಗಿ ನೋಡೋಕ್ಕೆ ಸಂತೋಷ ಆಗ್ತಾ ಇದೆ. ಒಂದು ಸಭಾಂಗಣವನ್ನು ವೀರಭದ್ರ ಸ್ವಾಮಿ ದೇವಸ್ಥಾನ ಹೆಸರಿನಲ್ಲಿ ಬಹಳ ವಿಶೇಷವಾಗಿ ಕಟ್ಟಿದ್ದಾರೆ. ಕಾಣೋದಿಲ್ಲ ಮುಂದ್ಗಡೆಗೆ, ಮುಂದ್ಗಡೆ ನೋಡಿದ್ರೆ ಏನು ಇಲ್ವೇನೋ ಅನ್ನಿಸ್ತದೆ. ಇಲ್ಲಿ ಒಳಗಡೆ ನೋಡಿ ಬಂದರೆ ಒಂದು ಅದ್ಭುತವಾದಂತಹ ಒಂದು ನಿಲಯವನ್ನು ಇವರೆಲ್ಲ ಜಯರಾಮ ಮತ್ತು ಇವರೆಲ್ಲ ಒಟ್ಟಾಗಿ ಸೇರಿ ಸಮಾಜದವರು ಬಂಧುಗಳೆಲ್ಲ ಒಟ್ಟಾಗಿ ಸೇರಿ ನಿರ್ಮಾಣ ಮಾಡಿದ್ದಾರೆ. ನಿಜವಾಗ್ಲೂ ಈ ಭಾಗಕ್ಕೆ ಜನಗಳಿಗೆ ಅನುಕೂಲ ಆಗುವಂತಹ ರೀತಿಯಲ್ಲಿ ಈ ಒಂದು ಸಭಾಭವನವನ್ನು ವೀರಭದ್ರ ಸ್ವಾಮಿ ಹೆಸರಲ್ಲಿ ಕಲಿಸಿರೋದು ವಿಶೇಷ. ಈ ವರ್ಷದ್ದು ಪ್ರತಿ ವರ್ಷ ಜಾತ್ರೆ ಆಗ್ತಾ ಇರ್ತದೆ. ಆದರೆ ಈ ವರ್ಷದ ಜಾತ್ರೆಯಲ್ಲಿ ಇಂತಹ ಒಂದು ಸಭಾಂಗಣವನ್ನು ಕಟ್ಟಿ ಇದನ್ನು ಉದ್ಘಾಟನೆ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಅದು ದೇವರಿಗೆ ಪ್ರಿಯವಾದಂತಹ ಕಾರ್ಯ ಅಂತೇಳಿ ಹಾರೈಸ್ತೀನಿ. ನೆಲಸಂದ್ರದ ರುದ್ರಸ್ವಾಮಿ ಅಥವಾ ವೀರಭದ್ರ ಸ್ವಾಮಿ ದೇವಸ್ಥಾನದ ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ನಡ್ಕೊಂಡು ಬರ್ತಾ ಇದೆ. ಈ ವರ್ಷದ ವಿಶೇಷವಾಗಿ ನೋಡೋಕ್ಕೆ ಸಂತೋಷ ಆಗ್ತಾ ಇದೆ. ಒಂದು ಸಭಾಂಗಣವನ್ನು ವೀರಭದ್ರ ಸ್ವಾಮಿ ದೇವಸ್ಥಾನ ಹೆಸರಿನಲ್ಲಿ ಬಹಳ ವಿಶೇಷವಾಗಿ ಕಟ್ಟಿದ್ದಾರೆ. ಕಾಣೋದಿಲ್ಲ ಮುಂದ್ಗಡೆಗೆ, ಮುಂದ್ಗಡೆ ನೋಡಿದ್ರೆ ಏನು ಇಲ್ವೇನೋ ಅನ್ನಿಸ್ತದೆ. ಇಲ್ಲಿ ಒಳಗಡೆ ನೋಡಿ ಬಂದರೆ ಒಂದು ಅದ್ಭುತವಾದಂತಹ ಒಂದು ನಿಲಯವನ್ನು ಇವರೆಲ್ಲ ಜಯರಾಮ ಮತ್ತು ಇವರೆಲ್ಲ ಒಟ್ಟಾಗಿ ಸೇರಿ ಸಮಾಜದವರು ಬಂಧುಗಳೆಲ್ಲ ಒಟ್ಟಾಗಿ ಸೇರಿ ನಿರ್ಮಾಣ ಮಾಡಿದ್ದಾರೆ. ನಿಜವಾಗ್ಲೂ ಈ ಭಾಗಕ್ಕೆ ಜನಗಳಿಗೆ ಅನುಕೂಲ ಆಗುವಂತಹ ರೀತಿಯಲ್ಲಿ ಈ ಒಂದು ಸಭಾಭವನವನ್ನು ವೀರಭದ್ರ ಸ್ವಾಮಿ ಹೆಸರಲ್ಲಿ ಕಲಿಸಿರೋದು ವಿಶೇಷ. ಈ ವರ್ಷದ್ದು ಪ್ರತಿ ವರ್ಷ ಜಾತ್ರೆ ಆಗ್ತಾ ಇರ್ತದೆ. ಆದರೆ ಈ ವರ್ಷದ ಜಾತ್ರೆಯಲ್ಲಿ ಇಂತಹ ಒಂದು ಸಭಾಂಗಣವನ್ನು ಕಟ್ಟಿ ಇದನ್ನು ಉದ್ಘಾಟನೆ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಅದು ದೇವರಿಗೆ ಪ್ರಿಯವಾದಂತಹ ಕಾರ್ಯ ಅಂತೇಳಿ ಹಾರೈಸ್ತೀನಿ.